ಈ ಒಂದು ಶರೀರದಲ್ಲಿ ಆತ್ಮಜ್ಯೋತಿ ಸ್ವರೂಪ ಎಲ್ಲವನ್ನ ಮಾಡುವಂಥ ಒಂದು ಅವಿನಾಶಿ ಶಕ್ತಿ. ಈ ಆತ್ಮಜ್ಯೋತಿ ಏನಿದೆ ಇದು ಯಾವತ್ತೂ ಕೂಡ ವಿನಾಶ ಆಗೋದಿಲ್ಲ. ಇದು ಶರೀರ ಏನಿದೆ ಇದು ನಾಶ ಆಗಿ ಹೋಗ್ತದೆ. ಪಂಚತತ್ವಗಳಿಂದ ಆಗಿರುವಂಥ ಶರೀರ ಪಂಚತತ್ವಗಳಲ್ಲಿ ಸೇರಿ ಹೋಗ್ತದೆ. ಮಣ್ಣು ಮಣ್ಣಲ್ಲಿ, ನೀರು ನೀರಿನಲ್ಲಿ, ಗಾಳಿ ಗಾಳಿಯಲ್ಲಿ, ಅಂದರೆ ಪಂಚತತ್ವಗಳಲ್ಲಿ ಸೇರಿ ಹೋಗಿಬಿಡ್ತದೆ. ಆದರೆ ಜ್ಯೋತಿರ್ಬಿಂದು ಆತ್ಮ ಅವಿನಾಶಿ, ಸತ್ಯ, ಶಾಶ್ವತ ಅಂತ ಹೇಳ್ಬೋದು. ಈ ಚೈತನ್ಯವಾದಂಥ ಶಕ್ತಿ ಏನಿದೆ ಇದು ಯಾವತ್ತೂ ಕೂಡ ನಾಶ ಆಗುವಂಥದ್ದು ಅಲ್ಲ ಅಂತ ಹೇಳಾಗ್ತದೆ. ಆತ್ಮಜ್ಯೋತಿ ಏನಿದೆಯಲ್ಲ ಇದು ವಾಸ್ತವದಲ್ಲಿ ಅವಿನಾಶಿ, ಶಾಶ್ವತ. ಇದನ್ನು ನಾವು ಬೆಂಕಿಯಿಂದ ಸುಡೋದಕ್ಕೆ ಸಾಧ್ಯತೆ ಇಲ್ಲ. ಆತ್ಮವನ್ನು, ಶರೀರವನ್ನು, ಇಡೀ ಶರೀರವನ್ನು ತಗೊಂಡೋಗಿ ಸುಟ್ಟು ಹಾಕ್ತಾರೆ. ಆತ್ಮವನ್ನು ನೀರಿನಿಂದ ನೆನೆಸೋದಕ್ಕೆ ಬರೋದಿಲ್ಲ, ಆತ್ಮವನ್ನು ಗಾಳಿಯಿಂದ ಒಣಗಿಸೋದಕ್ಕೆ ಬರೋದಿಲ್ಲ. ಆತ್ಮನನ್ನು ಅಂದರೆ ಯಾವುದಕ್ಕೂ ಸಿಲುಕದೇ ಇರುವಂತಹ ಒಂದು ಚೈತನ್ಯವಾದಂಥ ಶಕ್ತಿ ಅಂತ ಹೇಳಾಗ್ತದೆ. ಈ ಜ್ಯೋತಿ ಸ್ವರೂಪನಾಗಿರುವಂಥ ಚೈತನ್ಯವಾದಂಥ ಆತ್ಮಜ್ಯೋತಿ, ಇದಕ್ಕೆ ನಾವು ನೇನಂ ಚಿಂದಂತಿ ಶಸ್ತ್ರಾಣಿ ನೇನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪ್ಯೋ ನ ಶೋಷಯತಿ ಮಾರುತಃ. ಅಂದರೆ ಗಾಳಿ ಇದನ್ನು ಒಣಗಿಸೋದಿಲ್ಲ, ನೀರಿನಿಂದ ನೆನೆಸ್ಲಿಕ್ಕೆ ಬರೋದಿಲ್ಲ, ಕತ್ತೆಯಿಂದ ಕಟ್ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ, ಬೆಂಕಿಯಿಂದ ಇದನ್ನು ಸುಡೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಅವಿನಾಶಿ ಜ್ಯೋತಿಗಳು ನಾವೆಲ್ಲರೂ ಆಗಿದ್ದೇವೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಸ್ಮಶಾನಕ್ಕೆ ಯಾವಾಗಾದರೂ ಹೋದಾಗ ಅಲ್ಲಿ ಅನ್ನಿಸ್ತದೆ, ಓ ಎಲ್ಲರೂ ಒಂದಿನ ಈ ಥರ ತೀರಿ ಹೋಗಿಬಿಡ್ತಾರೆ, ಸತ್ತು ಹೋಗಿಬಿಡ್ತಾರೆ ಅಂತ. ಆದರೆ ಅದರ ಬಗ್ಗೆ ಮತ್ತೆ ನಾವು ವಿಚಾರಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ವಾಸ್ತವದಲ್ಲಿ ನಾವು ಮಾಮೂಲಿ ಜೀವನದಲ್ಲಿ, ಸಾಮಾನ್ಯ ಜೀವನದಲ್ಲಿ ಇದ್ದಾಗ ಕೂಡ ಒಂದು ಸ್ವಯಂನ ಬಗ್ಗೆ ನಾವು ಅರಿತುಕೊಳ್ಳುವಂಥದ್ದು ತುಂಬ ಅವಶ್ಯಕ. ಎನ್ನರಿವೇ ಎನಗೆ ಗುರು, ಎಲ್ಲವನ್ನು ಅರಿತು ತನ್ನ ತಾನರಿಯೋದೊಡೆ ಫಲವೇನಯ್ಯ. ಅಂದರೆ ಜಗತ್ತಿಂದೆಲ್ಲ ತಿಳುವಳಿಕೆ ನಮಗೆ ತುಂಬ ಸಿಗ್ತಾ ಇದೆ. ವಾಸ್ತವದಲ್ಲಿ ನಮ್ಮ ಬಗ್ಗೆನೇ ನಮಗೆ ಅರಿವು ಕಡಿಮೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾವು ನಮ್ಮ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಅಂದರೆ ಸತ್ಯ, ಒಂದು ಅಗೋಚರ ಶಕ್ತಿ ನಾವೇನಿದ್ದೇವೆ, ಅಭೌತಿಕ ಶಕ್ತಿ ಏನಿದ್ದೇವೆ, ಯಾವುದನ್ನು ಈ ಕಣ್ಣುಗಳಿಂದ ನೋಡೋದಕ್ಕೆ ಸಾಧ್ಯತೆ ಇಲ್ಲ. ಈ ಆತ್ಮಜ್ಯೋತಿಯನ್ನು ಕಣ್ಣಿನಿಂದ ನೋಡಬೇಕು ಅಂತ ವಿಜ್ಞಾನಿಗಳು ತುಂಬ ಪ್ರಯತ್ನವನ್ನು ಮಾಡಿದ್ದಾರೆ. ಒಬ್ಬ ಸಾಯುವಂಥ ವ್ಯಕ್ತಿಯನ್ನು ಒಂದು ಗ್ಲಾಸ್ ಬಾಕ್ಸಲ್ಲಿ ಕವರ್ ಮಾಡಿ, ಅಂದರೆ ಅದನ್ನು ಟೆಸ್ಟ್ ಮಾಡಬೇಕು, ಆತ್ಮ ಹೋಗೋದನ್ನು, ಒಂದು ಚೈತನ್ಯ ಶಕ್ತಿಯನ್ನು ನೋಡಬೇಕು ಅಂತ ಅವರು ತುಂಬ ಫುಲ್ ಪ್ಯಾಕ್ ಮಾಡಿ ಇಟ್ಟರು. ಆದರೆ ಅದರಿಂದ ಆತ್ಮ ಹೋಯಿತು, ಆದರೆ ಅದನ್ನು ನೋಡೋದಕ್ಕೆ ಆಗಲಿಲ್ಲ. ಅಲ್ಲಿದ್ದಂಥ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ಸ್ ಇಂದ ಅವುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಅಂದರೆ ಸೂಕ್ಷ್ಮದರ್ಶಕ ಯಂತ್ರದಿಂದನೂ ಕೂಡ ನೋಡೋದಕ್ಕೆ ಸಾಧ್ಯ ಆಗದೇ ಇರುವಂಥ ಒಂದು ಚೈತನ್ಯವಾದಂಥ ಶಕ್ತಿ ಪ್ರತಿಯೊಬ್ಬ ಮನುಷ್ಯನ ಶರೀರದಲ್ಲಿ ಇದೆ ಅಂತ ನಾವು ತಿಳ್ಕೊಳ್ಳುವಂಥದ್ದು. ಆ ಚೈತನ್ಯ ಶಕ್ತಿನೇ ಈ ಶರೀರಕ್ಕೆ ಬೆಲೆಯನ್ನು ತಂದುಕೊಟ್ಟಿರುವಂಥದ್ದು. ಅದಕ್ಕೆ ನಮ್ಮನ್ನು ನಾವು ಅಂಥ ಒಂದು ಚೈತನ್ಯ ಆತ್ಮ ನಾನು ಅಂತ ಅರ್ಥ ಮಾಡ್ಕೊಳ್ಬೇಕು. ನಾನು ಆತ್ಮ ಕೇಳ್ತಾ ಇದ್ದೇನೆ, ನಾನು ಆತ್ಮ ಮಾತನಾಡ್ತಾ ಇದ್ದೇನೆ, ನಾನು ಆತ್ಮ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇನೆ ಅಂತ ಮತ್ತೆ ನಾವು ನೆನಪು ಮಾಡಿಕೊಳ್ಬೇಕು. ಅದರ ಜೊತೆಯಲ್ಲಿ ಬರೀ ನಾವು ಆತ್ಮ ಅಲ್ಲ, ನಾವು ವಿಶೇಷ ಆತ್ಮ, ನಾವು ಪವಿತ್ರ ಆತ್ಮ, ನಾವು ಶಕ್ತಿಶಾಲಿ ಆತ್ಮ, ನಾವು ಶ್ರೇಷ್ಠ ಅಲೌಕಿಕವಾದಂತಹ ಆತ್ಮ ನಾವು ಅಂತ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆತ್ಮನಲ್ಲಿ ಅಪಾರವಾದಂತಹ ಒಂದು ಶಕ್ತಿ ಸಮಾವೇಶವಾಗಿದೆ. ಅದನ್ನು ನಾವು ಅರಿತುಕೊಳ್ಳುವಂಥದ್ದು ತುಂಬ ಮುಖ್ಯವಾದಂಥ ಒಂದು ಮಾತಾಗಿದೆ. ಫಿಸಿಕಲಿ ವಾಟ್ ಎವರ್ ಇಟ್ ಮೇ ಬಿ, ಹವೆವರ್ ಇಟ್ ಮೇ ಬಿ, ಬಟ್ ನಾವೆಲ್ಲ ಜ್ಯೋತಿರ್ಬಿಂದುಗಳು. ನಾವು ಆತ್ಮದಲ್ಲಿ ಅಪಾರವಾದಂಥ ಒಂದು ಶಕ್ತಿ ಸಮಾವೇಶ ಇದೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಅದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಕೂಡ ನಮಗೆ ಸಹಜನೂ ಆಗ್ತದೆ, ಈಸಿನೂ ಆಗ್ತದೆ. ಅಂದರೆ ನಾವು ಮಾಲೀಕನಾಗಿ ಈ ಕರ್ಮ ಇಂದ್ರಿಯಗಳ ಮುಖಾಂತರ ನಾವು ಮಾಡಿಸುವಂಥವ್ರು, ನಾವು ಬೇರೆ ಇದ್ದೇವೆ, ನಾವು ಈ ಶರೀರ ಅಲ್ಲ, ನಾವು ಕೈ ಅಲ್ಲ, ನಾವು ತಲೆ ಅಲ್ಲ, ನಾವು ಕಣ್ಣಲ್ಲ, ಇದ್ಯಾವುದೇ ಶರೀರದ ಇಂದ್ರಿಯಗಳು ನಾವಲ್ಲ,
ನಾವು ಶರೀರದಲ್ಲಿ ಇದ್ದರೂ ಕೂಡ ಶರೀರ ಅಲ್ಲ, ನಾವೊಂದು ಜ್ಯೋತಿ ಸ್ವರೂಪ ಆಗಿದ್ದೇವೆ, ನಾವೊಂದು ಪಾಯಿಂಟ್ ಆಫ್ ಲೈಟ್ ಅಂತ ನಮ್ಮನ್ನು ನಾವು ಮತ್ತೆ ಮತ್ತೆ ತಿಳ್ಕೊಳ್ಬೇಕು. ಇದು ಶರೀರ ಏನಿದೆಯಲ್ಲ, ಇದೊಂದು ಮಸ್ತಕ, ಇದೊಂದು ಸಿಂಹಾಸನ ಇದ್ದಂತೆ. ಯಾವ ರೀತಿ ಚೇರ್ ಪರ್ಸನ್, ಹಾಗೆ ಶರೀರದಲ್ಲಿ ಹಣೆ ಎನ್ನುವಂಥ ಒಂದು ಸಿಂಹಾಸನದಲ್ಲಿ ನಾವೆಲ್ಲ ಆತ್ಮಜ್ಯೋತಿಗಳು, ಒಂದೊಂದು ಶರೀರದಲ್ಲಿ ಒಂದೊಂದು ಜ್ಯೋತಿರ್ಬಿಂದುಗಳು, ನಾವು ಆತ್ಮಜ್ಯೋತಿಗಳು ಕುತ್ಕೊಂಡಿರುವಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲರೂ ಕೂಡ ಆತ್ಮಜ್ಯೋತಿಗಳಾಗಿದ್ದಾರೆ. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಆಪಸ್ ಮೇ ಸಬ್ ಹೈ, ಭಾಯಿ, ನಾವೆಲ್ಲರೂ ಸೋದರರು ಅಂತ ಹೇಳೋದನ್ನು ಕೇಳ್ತೇವೆ. ಎಲ್ಲರದ್ದು ಕೂಡ ಬೇರೆ ಬೇರೆ ಒಂದು ನಂಬಿಕೆಗಳು, ಬೇರೆ ಬೇರೆ ವಿಚಾರಗಳು, ಬೇರೆ ಬೇರೆ ಅವ್ರದ್ದೆಲ್ಲ ಆಚರಣೆಗಳಿರ್ಬೋದು. ಆದರೂ ಕೂಡ ನಾವು ಈ ಥರ ಹೇಳೋದನ್ನು ಕೇಳ್ತೇವೆ. ಈಗ ಭಾಯಿ ನಾವೆಲ್ಲ ಸಹೋದರರು ಅಂದರೆ ಯಾವ ಒಂದು ರೀತಿಯಲ್ಲಿ ನಾವು ಸಹೋದರರು? ಅದರಿಂದ ನಾವು ಆತ್ಮಿಕ ರೂಪದಲ್ಲಿ ನಾವೆಲ್ಲ ಭಾಯಿ ಸೋದರರು, ಆತ್ಮಜ್ಯೋತಿಗಳು. ನಾವು ಶರೀರ ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು, ಆತ್ಮನಿಗೆ ವಯಸ್ಸಿನ ಭೇದ ಭಾವ ಇಲ್ಲ. ಸ್ತ್ರೀ ಶರೀರ ಇರ್ಬೋದು, ಪುರುಷ ಶರೀರ ಇರ್ಬೋದು, ಆತ್ಮನಿಗೆ ಲಿಂಗಭೇದ ಇಲ್ಲ. ಶರೀರದಲ್ಲಿರುವಂಥ ಆತ್ಮ ಇದು ಶಾಶ್ವತವಾದದ್ದು, ಅವಿನಾಶಿಯಾದದ್ದು, ಸತ್ಯವಾದದ್ದು, ಚೈತನ್ಯವಾದದ್ದು ಆಗಿದೆ. ಆದ್ದರಿಂದ ಈ ರೀತಿ ನಮ್ಮನ್ನು ನಾವು, ನಾನೊಂದು ಅವಿನಾಶಿ ಆತ್ಮ, ನಾನೊಂದು ಮಸ್ತಕಮಣಿ, ನಾನೊಂದು ಪವಿತ್ರವಾದಂಥ ಒಂದು ಜ್ಯೋತಿ ಇದ್ದೇನೆ ಅಂತ ಮತ್ತೆ ಮತ್ತೆ ನಮಗೆ ನಾವು ನೆನಪು ಮಾಡಿಕೊಂಡಾಗ ನಮಗೆ ಆ ಒಂದು ಶಕ್ತಿ, ಒಂದು ಸಕಾರಾತ್ಮಕ, ಒಂದು ಪಾಸಿಟಿವ್ ಶಕ್ತಿ ನಮ್ಮಲ್ಲಿ ಜಾಗೃತ ಆಗ್ತಾ ಹೋಗ್ತದೆ. ಆದ್ದರಿಂದ 1 ಗಂಟೆಯಲ್ಲಿ 3 ಸಾರಿ ಆದರೂ ಇದನ್ನು ನೆನಪು ಮಾಡಿಕೊಳ್ಬೇಕು, ನಾನೊಂದು ಪವಿತ್ರ ಆತ್ಮ ಆಗಿದ್ದೇನೆ ಅಂತ. ಈ ರೀತಿ ಅಭ್ಯಾಸ ಮಾಡೋಣ ನಾವು. ಒಳ್ಳೆಯದು. ಓಂ ಶಾಂತಿ.